ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್. ಭದ್ರ ಮಾವನ ಮನೆಗೆ ಹೋಗಿದ್ದಾನೆ. ಮಾವನ ಮನೆಗೆ ಹೋಗ್ಬಿಟ್ಟು ತುಂಬ ದುಃಖದಿಂದ ಹೋಗಿದ್ದಾನೆ. ತುಂಬ ದುಃಖ ಅಂದರೆ ತುಂಬ ದುಃಖ, ಬಿಕ್ಕಿ ಬಿಕ್ಕಿ ಅಳೋ ಅಂಥ ದುಃಖದಲ್ಲಿ ಹೋಗಿದ್ದಾನೆ. ಅಲ್ಲಿ ಹೋಗಿ ಬಾಗಿಲು ತಟ್ಟುತ್ತಾನೆ. ಎಲ್ಲ ಮಲಗಿರ್ತಾರೆ. ರತ್ನಿ ಮಲಗಿರ್ತಾಳೆ, ಮತ್ತು ಅವಳ ಗಂಡ ಕೂಡ ಮಲಗಿರ್ತಾನೆ, ವಿದ್ಯುನಪ್ಪ. ಆಮೇಲೆ ಜೋರೆ ಬಾಗಿಲು ತಟ್ತಾನೆ. ಬಾಗಿಲು ತಟ್ಟಿದಾಗ ರತ್ನಿ ಎಚ್ಚರಾಗ್ತಾಳೆ. ಎಚ್ಚರಾಗ್ಬಿಟ್ಟು, ನೋಡಯ್ಯ ಯಾರೋ ಬಾಗಿಲು ತಟ್ತಾವ್ರೆ, ಎದ್ದೋಗಿ ನೋಡೋಗಯ್ಯ ಅಂತಾಳೆ. ಆಮೇಲೆ ರತ್ನಿ ನೀನೇ ಹೋಗಿ ನೋಡು ಅಂತಾನೆ. ಇಷ್ಟೊತ್ತಲ್ಲಿ ಯಾರೋ ಕುಡ್ಕೊಂಡು ಬಂದಿರ್ತಾರೆ, ನಾನು ಹೆಂಗಯ್ಯ ಹೋಗಲಿ, ನೀನು ಹೋಗಯ್ಯ ಎದ್ದು ನೋಡೋಗು ಅಂತ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಯಾರು 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 ಅಂತಲೇ ಮಾತಾಡಲ್ಲ, ಎಷ್ಟು ಕೇಳಿದ್ರು ಮಾತಾಡಲ್ಲ. ಸರಿ ಹೋಗಿ ಬಾಗಿಲು ತೆಗಿತಾನೆ. ತೆಗೆದಾಗ ಅಳಿಯ ಶಾಕ್ ಆಗುತ್ತೆ. ಆವಾಗ ರತ್ನಿ 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 ಬಾಯ್ಲಿ, ರತ್ನಿ ರತ್ನಿ ಬಾಯ್ಲಿ, ರತ್ನಿ ಬಾಯ್ಲಿ, ರತ್ನಿ ಬಾಯ್ಲಿ, ಏನಯ್ಯ ಅದು ಅಂತ, ಬಾಯ್ಲಿ ರತ್ನಿ ಅಂತಾನೆ. ಆಮೇಲೆ ಅವಳು ಎದ್ದು ಹೋಗ್ತಾಳೆ. ಎದ್ದು ಹೋಗಿ ಬಾಯಿ ಮೇಲೆ ಕೈ ಇಟ್ಕೋತಾಳೆ. ಏನಪ್ಪ ಅಳಿಯಂದಿರು ಇಷ್ಟೊತ್ತಲ್ಲಿ ಬಂದುಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆಗ ಸರಿ ಒಳಗೆ ಬನ್ನಿ ಅಂತಲೂ ಕರೆಯೋಕ್ಕಾಗಲ್ಲ, ಏಕೆಂದರೆ ಚೆನ್ನಾಗಿ ಬೈದಿರ್ತಾನಲ್ಲ ಅವಾಗೆಲ್ಲ, ಹೆಂಗೆ ಕರೆಯೋದು ಅಂತ ಸುಮ್ಮನೆ ಇರ್ತಾರೆ. ಆಗ ಅವನೇ ಬರ್ತಾನೆ ಒಳಗಡೆಗೆ. ಹಾಗೆ ಅವ್ರ ಹಿಂದೆ ಬಂದಂಗೆ ಇವನು ಮುಂದೆ ಮುಂದೆ ಬರ್ತಾನೆ. ಆಮೇಲೆ ಅಜ್ಜಿ ಕೂಡ ಎದ್ದು ಬರುತ್ತೆ. ಅಜ್ಜಿನೂ ನೋಡುತ್ತೆ. ಅಜ್ಜಿನೂ ನೋಡಿ ಅದು ಒಂಥರ ಅಯ್ಯೋ ಏನಪ್ಪ ಹೀಗೆ ಸಾವ್ಕಾರರು ಮನೆಗೆ ಬಂದುಬಿಟ್ಟಿದ್ದಾರಲ್ಲ ಅಂಥೇಳಿ. ಆಗ ಸರಿ ಅಂತೇಳ್ಬಿಟ್ಟು ಅವಳು ಮುಖ ಮಾಡಿಕೊಂಡು ನಿಂತಿರ್ತಾನೆ. ಆವಾಗ ಮಾವ ಕೇಳ್ತಾನೆ, ಯಾಕೆ ಅಳಿಯಂದಿರೇ ಬೇಜಾರಾಗಿದ್ದೀರಾ, ಏನಾಯಿತು ಅಂತ. ಅಯ್ಯೋ ಅಳಿಯಂದಿರು ಅನ್ಬಾರ್ದೇನೋ, ನಿಮಗೆ ಬೇಜಾರಾಗುತ್ತೇನೋ, ಸಾರಿ ಅಳಿಯಂದಿರ, ಸಾರಿ ಬಂದಿದ್ದೇನು ಅಂತ ಗೊತ್ತಾಗಲೇ ಇಲ್ಲ ನಮಗೆ ಅಂತ. ಆಮೇಲೆ ಹೋಗಿದ್ದು ಅವರಿಬ್ಬರು ಕಾಲನ್ನೂ ಇಟ್ಕೊಂಡ್ಬಿಡ್ತಾನೆ ಭದ್ರ. ಇಟ್ಕೊಂಡಾಗ ಅಯ್ಯೋ ಅಳಿಯಂದಿರೆ ಬಿಡಿ ಕಾಲು ಏನು ಮಾಡ್ತಿದ್ದೀರಿ, ಬಿಡಿ ಕಾಲು ಅಂತಾರೆ ಇಬ್ಬರೂ. ಆವಾಗ ಬಿಡೋದೇ ಇಲ್ಲ, ನೀವು ನನ್ನ ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಾನು ಬಿಡೋದೇ ಇಲ್ಲ ಕಾಲು ಅಂತ ಇಟ್ಕೊಂಡೇ ಇರ್ತಾನೆ. ಆಮೇಲೆ ಅಯ್ಯೋ ಏನು ಅಳಿಯಂದಿರೆ ಇದು, ನೀವೇನು ತಪ್ಪು ಮಾಡಿದ್ದೀರಾ ಕ್ಷಮಿಸೋಕ್ಕೆ, ತಪ್ಪೆಲ್ಲ ಮಾಡಿರೋದು ನಾವು, ಇದೇನು ಅಳಿಯಂದಿರೆ ನೀವು, ಬಿಡಿ ಕಾಲು ಬಿಡಿ ಅಂತಾಳೆ. ರತ್ನಿನೂ ಹಂಗೆ ಅಂತಾಳೆ, ಕಾಲು ಬಿಡಿ ಅಂತ. ಅವನು ಬಿಡೋದೇ ಇಲ್ಲ, ನೀವು ಕ್ಷಮಿಸಿದ್ದೀನಿ ಅನ್ನಿ, ಅಲ್ಲಿಗೆ ಬಿಡ್ತೀನಿ, ಅಲ್ಲಿವರೆಗೆ ಬಿಡಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಅವರು ಅಳ್ತಾರೆ, ಇವನು ಅಳ್ತಾ ಇದ್ದಾನೆ, ಎಲ್ಲ ಅಳ್ತಲೇ ಇರ್ತಾರೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರು ಕ್ಷಮೆ ಕೇಳಲೇಬೇಕಾಗುತ್ತೆ, ಕ್ಷಮಿಸಿದ್ದೀನಿ ಅಂತ ಹೇಳಲೇಬೇಕಾಗುತ್ತೆ ಇವನು ಕ್ಷಮೆ ಕೇಳಿರೋದಕ್ಕೆ. ಆಗ ಸರಿ ಬಿಡಿ ಅಳಿಯಂದಿರೆ, ಆಗೋಯ್ತು, ಆವತ್ತಿಂದೇನೋ ಆ ಥರ ಗಳಿಗೆ ಏನೂ ಮಾಡೋಕ್ಕಾಗಲ್ಲ, ಹೋಗಲಿ ಬಿಡಿ ಅಳಿಯಂದಿರೆ ಅಂತ ಹೇಳ್ತಾರೆ. ಇಲ್ಲ, ನೀವು ಕ್ಷಮಿಸಿದ್ದೀನಿ ಅನ್ನೋರ್ಗೂ ನಾನು ಹೇಳೋದೇ ಇಲ್ಲ, ಕಾಲು ಬಿಡೋದೇ ಇಲ್ಲ ಅಂತ. ಸರಿ ಅಳಿಯಂದಿರೆ ಕ್ಷಮಿಸಿದ್ದೀನಿ ಬಿಡಿ ಅಂತ ಹೇಳ್ತಾನೆ. ಆವಾಗ ಹೇಳಿದಾಗ ಇಬ್ಬರೂ ಹೇಳ್ತಾರೆ, ಗಂಡ ಹೆಂಡ್ತಿ. ಆಮೇಲೆ ರತ್ನಿ, ಅಳಿಯಂದಿರ ನಿಲ್ಲಿಸೇ ಮಾತಾಡಿಸ್ತಾ ಇದ್ದೀವಲ್ಲ, ಒಂದು ಕಾಫಿ ತಂದುಕೊಡೆ ಅಂತ ಹೇಳ್ತಾನೆ. ಆಮೇಲೆ ಬನ್ನಿ ಅಳಿಯಂದಿರ ಕೂತ್ಕೊಳ್ಳಿ ಅಂತ. ಆಮೇಲೆ ಚೇರ್ ಮೇಲೆ ಕೂರಿಸ್ತಾನೆ. ಆಮೇಲೆ ನನಗೆ ಕಾಫಿ ಬದಲು ಒಂಚೂರು ಅನ್ನ ಕೊಟ್ಟರೆ ಹೊಟ್ಟೆ ಹಸಿತೈತೆ, ಬೆಳಗಿಂದ ಏನೂ ತಿಂದಿಲ್ಲ, ಒಂಚೂರು ಅನ್ನ ಇದ್ದರೆ ನಂಗೆ ಊಟ ಕೊಡಿ ಅಂತ ಕೇಳ್ತಾನೆ. ಅಯ್ಯೋ ದೇವ್ರೆ, ಅಳಿಯಂದಿರು ಊಟ ಕೇಳ್ತಾವ್ರಲ್ಲ ಅಂತ ಭೂಮಿಗೆ ಇಳಿದು ಹೋಗ್ಬಿಡ್ತಾರೆ ಇಬ್ಬರು ಗಂಡ ಹೆಂಡ್ತಿ. ಆಮೇಲೆ 10 ನಿಮಿಷ ಬಿಸಿ ಅಡುಗೆ ಮಾಡಿಬಿಡ್ತೀನಿ, ಬೇಗ ಮಾಡಿಬಿಡ್ತಾಳೆ ನಮ್ಮ ರತ್ನಿ, ಊಟ ಮಾಡಿರಂತ ಅಳಿಯಂದಿರೆ ಅಂತ. ಇಲ್ಲ ಇರೋದನ್ನೇ ಕೊಡಿ, ಈಗ ಏನಿದೆ ಅದನ್ನೇ ಕೊಡಿ, ಪರವಾಗಿಲ್ಲ, ನನಗೆ ಈಗ ಮಾಡೋ ಅಂಥದ್ದೇನು ಬೇಡ, ಅದು ತಂಗ್ಳಾಗಿದ್ರೂ ಪರವಾಗಿಲ್ಲ, ಅದನ್ನೇ ಕೊಡಿ, ನಾನು ತಿಂತೀನಿ ಅಂತಾನೆ. ಆಮೇಲೆ ಅಯ್ಯೋ ಅಳಿಯಂದಿರು ಹಿಂಗೆ ಕೇಳ್ತಾರಲ್ಲ ಅಂತ ಇವರು ಅಷ್ಟು ಖುಷಿಯಾಗ್ಬಿಡ್ತಾರೆ. ಆಮೇಲೆ ಅಳಿಯಂದಿರೆ 1 ನಿಮಿಷ ಅಂತೇಳಿ ಹೋಗಿ ಒಂದು ತಟ್ಟೆ ತಗೊಬರ್ತಾಳೆ. ಅಷ್ಟೊತ್ತಿಗೆ ಇವರು ಅಮ್ಮ ಮಗ ಟೀಫೈನ ಅರೇಂಜ್ ಮಾಡ್ತಾರೆ. ಆಮೇಲೆ ಟೀಫೈ ಮೇಲೆ ಚೇರ್ ಮೇಲೆ ಕೂತ್ಕೋತಾನೆ, ಟೀಫೈ ತಂದಿಡ್ತಾರೆ. ಆಮೇಲೆ ಹೋಗಿ ಒಂದು ತಟ್ಟೆ ತಗೊಬರ್ತಾಳೆ, ನೀರು ತಗೊಬರ್ತಾಳೆ, ಕೈ ತೊಳಿಸ್ತಾಳೆ. ಕೈ ತೊಳೆಸಿ ಆದಮೇಲೆ ಹೋಗಿ ಅನ್ನ ಸಾರು ಹಾಕೊಂಬರ್ತಾಳೆ. ಹಾಕೊಬಂದು ಊಟ ಮಾಡಿ ಅಳಿಯಂದಿರೆ ಅಂತೇಳಿ ಊಟ ಮಾಡೋಕ್ಕೆ ಹೋಗಿ ತಟ್ಟೆ ಕೈ ಇಡ್ತಾನೆ. ಆವಾಗ ಅವನಿಗೆ ಅವ್ರ ಮಾವಿಗೆ ಏನೇನು ಹಿಂಸೆ ಕೊಟ್ಟಿದ್ದ ಅವೆಲ್ಲ ನೆನಪಾಗ್ಬಿಡ್ತವೆ. ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಡ್ತಾನೆ. ಕುತ್ತಿಗೆ ಹಿಡ್ದು ಆಚೆ ನೂಕಿದ್ದು, ಬೈದಿದ್ದು, ಮನೆಗೆ ಬಂದು ಬೈದೋಗಿದ್ದು, ಆಮೇಲೆ ವಿದ್ಯೆನ ಎದುರುಗಡೆ ಬೈದಿದ್ದು,
ಎಲ್ಲ ನೆನೆಸ್ಕೊಬಿಡ್ತಾನೆ. ಎಲ್ಲ ನೆನೆಸ್ಕೊಂಡು ಅವನಿಗೆ ಒಂಥರ ಅಳು ಬಂದಂಗೆ ಆಗುತ್ತೆ. ಅಯ್ಯೋ ಎಷ್ಟೆಲ್ಲ ಹಿಂಸೆ ಕೊಟ್ಟೆ ನಮ್ಮ ಅತ್ತೆ ಮಾವಂಗೆ ನಾನು ಅಂತ ಹೇಳ್ಬಿಟ್ಟು. ಆಗ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. ಇವಳು ಮಾತ್ರ ರತ್ನಿ ಅಂತಿರ್ತಾಳೆ, ಎಲ್ಲ ವಿಷಯದಲ್ಲೂ ನನ್ನ ಮಗಳಿಗೆ ಒಳ್ಳೇದಾಗಲಪ್ಪ, ನನ್ನ ಮಗಳು ಸಾಹಸ ಮಾಡ್ತಿದ್ದಾಳೆ, ಬಸ್ರಿ ಆದ್ರೂ ಬಿಡ್ದೇನೆ ಕೆಲಸ ಮಾಡಿಕೊಂಡು ಓದ್ತಾ ಇದ್ದಾಳೆ, ನನ್ನ ಮಗಳಿಗೆ ಎಲ್ಲ ಧೈರ್ಯನೂ ಕೊಡಪ್ಪ ಅಂತ ಕೇಳಿರ್ತಾಳೆ ಬೆಳಿಗ್ಗೆ ಎದ್ದ ತಕ್ಷಣವೇ. ಆಮೇಲೆ ರತ್ನಿಗೆ ತುಂಬ ಖುಷಿಯಾಗುತ್ತೆ. ರತ್ನಿ ಅಂತೂ ತುಂಬ ಖುಷಿಯಾಗಿ ಓಡಾಡ್ಕೊಂಡಿರ್ತಾಳೆ. ಒಳಗೆ ಹೋಗ್ತಾಳೆ, ಹೊರಗೆ ಬರ್ತಾಳೆ, ಊಟ ಮಾಡಿ ಅಳಿಯಂದಿರೆ ಅಂತ. ಆಮೇಲೆ ಊಟ ಬಂದು ಕೊಡ್ತಾಳೆ, ತಟ್ಟೆಗೆ ಬಂದು ಕೊಟ್ಟು ಊಟ ಮಾಡಿ ಅಳಿಯಂದಿರೆ ಅಂತ. ಊಟ ಮಾಡೋಕ್ಕೆ ಕೈ ಇಡಬೇಕು ಅಷ್ಟೊತ್ತಿಗೆ ಅವನಿಗಂತೂ ವಿದ್ಯನ ಅಪ್ಪಂಗೆ ತುಂಬ ಖುಷಿ ಆಗ್ಬಿಡುತ್ತೆ. ಸಖತ್ ಖುಷಿ ಪಟ್ಬಿಡ್ತಾನೆ. ಹೆಂಗೋ ಅಳಿಯಂದಿರು ನಮ್ಮ ಮನೆಗೆ ಬಂದ್ರಲ್ಲ, ಎಲ್ಲ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಹೊಂದ್ಕೊಳ್ಳೋಂಗೆ ಬಂದ್ರಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಪಟ್ಬಿಡ್ತಾನೆ. ಆ ಖುಷಿ ಅಂದರೆ ಅಷ್ಟಿಷ್ಟು ಖುಷಿ ಅಲ್ಲ, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಪಡ್ತಾ ಇರ್ತಾನೆ. ಅಲ್ಲಿ ಮಗಳು ಹೆಂಗವಳೆ ಅಂತಲೂ ಕೂಡ ಕೇಳೋವಷ್ಟು ಅವ್ರಿಗಿಲ್ವೇ ಇಲ್ಲ. ಏಕೆಂದರೆ ಅಳಿಯನ್ನೇ ಮನಸ್ಸು ತುಂಬ ಹೋಗ್ಬಿಟ್ಟ ಫುಲ್ಲು. ಪ್ರತಿಯೊಂದು ವಿಷಯದಲ್ಲೂ ಅಳಿಯನ್ನೇ ಮನಸ್ಸು ತುಂಬ ಹೋಗ್ಬಿಟ್ಟ. ಹಂಗಾಗಿ ಮಗಳು ಹೆಂಗವಳೆ ಅಂತ ಕೇಳಲೇ ಇಲ್ಲ, ಅಳಿಯನ್ನೇ ಮಾತಾಡಿಸ್ತಾ ಮಾಡ್ತಿದ್ದಾರೆ. ಆಗ ಸರಿ ಅಂತೇಳ್ಬಿಟ್ಟು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ. ಅಲ್ಲಿ ಮಾವ ಮೋಸ ಮಾಡಿದ್ದ ಅಂಥೇಳಿ ಅವನಿಗೆ ಬೈದಿದ್ದು, ಆಮೇಲೆ ವಿದ್ಯಾ ಪ್ರೆಗ್ನೆಂಟು ಅಂತ ಸುಳ್ಳು ಹೇಳಿ ಆವಾಗ ಬೇರೆ ಬೈಸ್ಕೊಂಡಿದ್ದು ಎಲ್ಲ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಅವನು ಹೋಗಿ ನನಗೆ ಹಿಂಸೆ ಕೊಟ್ಟರು ಪರವಾಗಿಲ್ಲ, ನಮ್ಮ ವಿದ್ಯಂಗೆ ಏನು ಮಾಡಬೇಡಿ ಅಂತೇಳಿ ಹೋಗಿ ಕಾರ್ ಅಡಿಗೆ ಹೋಗಿ ಮಲ್ಕೊಂಡಿದ್ದು, ಅದನ್ನೆಲ್ಲ ನೆನೆಸ್ಕೊಂಡು ತುಂಬಾ ಫೀಲಿಂಗ್ ಮಾಡ್ಕೋತಾನೆ ಭದ್ರೇಗೌಡ. ಅಷ್ಟು ಫೀಲಿಂಗ್ ಮಾಡ್ಕೋತಾನೆ. ಅಷ್ಟಿಷ್ಟಲ್ಲ ಫೀಲಿಂಗ್ ಅಂದರೆ ಅಷ್ಟು ಫೀಲಿಂಗ್ ಮಾಡಿಕೊಂಡು ಪಾಪ ಅವನು ಎಲ್ಲ ಅರ್ಥ ಮಾಡ್ಕೊಳ್ತಾನೆ. ಈ ಥರ ಎಲ್ಲ ಮಾಡಿಬಿಟ್ನಲ್ಲ ನಮ್ಮ ಅತ್ತೆ ಮಾವಂಗೆ ಅಂತೇಳ್ಬಿಟ್ಟು ಅವನು ಆಚೆ ನೂಕಿದ್ದು, ಅವ್ನ ಕಾರ್ ಹತ್ರ ಹೋಗಿ ಬಿದ್ದಿದ್ದು ಅದೆಲ್ಲ ನೆನೆಸ್ಕೋತಾನೆ. ಆವಾಗ ಅವನ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಇನ್ನು ಅನ್ನಕ್ಕೆ ಕೈಯೇ ಹಾಕಿರಲ್ಲ, ಕಲಸಿ ಊಟ ಮಾಡಿ ಅಳಿಯಂದ್ರೆ ಅಂತ ಹೇಳ್ತಲೇ ಇದ್ದಾರೆ. ಆದರೆ ಇವನು ಇನ್ನೂ ಊಟ ಮಾಡೋಕ್ಕೆ ಕಲ್ಸಕ್ಕೆ ಹೋಗಂಗಿಲ್ಲ. ಅಷ್ಟರೊಳಗೆ ಅಷ್ಟೆಲ್ಲ ಆಗಿರುತ್ತೆ. ಏನು ಮಾಡ್ತಾನೆ, ಊಟ ಮಾಡಲೇಬೇಕು, ವಿಧಿ ಇಲ್ಲ, ಊಟ ಮಾಡಬೇಕಾಗತ್ತೆ. ಆಮೇಲೆ ಪೊಲೀಸ್ ಬಂದು ಎಳ್ಕೊಂಡು ಹೋಗಿದ್ದು, ಪೊಲೀಸ್ ಹೊಡೆದಿದ್ದು ಅವ್ರ ಮಾವಂಗೆ, ಅದೆಲ್ಲನೂ ಭದ್ರೇಗೌಡ ಆ ಫ್ಲ್ಯಾಶ್ ಬ್ಯಾಕಲ್ಲಿ ಯೋಚನೆ ಮಾಡ್ತಾ ಕೂತ್ಕೋತಾನೆ. ಆಗ ತುಂಬಾ ಬೇಜಾರಾಗುತ್ತೆ ಅವನಿಗೂ. ಆದರೆ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಎಲ್ಲ ಹೇಳ್ಕೊಬಿಟ್ಟಿದ್ದಾನೆ. ಕೊನೆಗೆ ಗಂಡ ಹೆಂಡ್ತಿ ಇಬ್ರಿಗೂ ಬೇಜಾರಾಗೋ ರೀತಿ ಮಾತಾಡಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.